ನಮಸ್ಕಾರಂ. ಈ ದಿನ ನಾವು ಒಂದು ಅದ್ಭುತವಾದ ಮುದ್ರೆಯ ಬಗ್ಗೆ ತಿಳ್ಕೊಳೋದಕ್ಕೆ ಪ್ರಯತ್ನ ಪಡೋಣ. ಈ ಮುದ್ರೆ ನಮಗೆ ತುಂಬಾ ಸಹಾಯ ಮಾಡುತ್ತೆ. ಎಲ್ಲ ವಿಧವಾಗಿಯೂ ಹೇಳೋದಾದರೆ, ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅಂತ ಅನ್ನೋರು, ಅಥವಾ ನನಗೆ ತುಂಬ ಕನ್ಫ್ಯೂಷನ್ಸ್ ಇದೆ ಅಂತ ಅನ್ನೋರು, ತುಂಬ ಪ್ರಾಬ್ಲಮ್ಗಳಲ್ಲಿ ಸಿಗಾಕೊಂಡಿದ್ದೀನಿ, ಆ ಪ್ರಾಬ್ಲಮ್ಗೆ ಸಲ್ಯೂಷನ್ ಹೇಗೆ ಹುಡುಕೋದು, ಸಲ್ಯೂಷನ್ನ ಹುಡುಕುವಂತಹ ರೀತಿ ಹೇಗೆ, ಮತ್ತು ನಾನೆಲ್ಲಾದರೂ ಮಾತಾಡಬೇಕು ಅಂತ ಹೋದರೆ ನನ್ನ ಮಾತುಗಳನ್ನು ವ್ಯಕ್ತಿತ್ವ ಪಡಿಸೋದಕ್ಕೆ ಅಥವಾ ಆ ವ್ಯಕ್ತಿಗೆ ಅರ್ಥ ಆಗೋ ಥರ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಏನು ಮಾಡಬಹುದು, ಅದಕ್ಕೆಲ್ಲ ಉತ್ತರನ ಈ ಒಂದು ಮುದ್ರೆ ನಿಮಗೆ ಕೊಡುತ್ತೆ ಅಂತ ಹೇಳಬಹುದು. ಹಾಗಾದರೆ ಯಾವುದು ಆ ಮುದ್ರೆ? ಈ ಮುದ್ರೆನ ಮಾಡೋದರಿಂದ ನಮ್ಗೆ ಇಷ್ಟೆಲ್ಲ ಉಪಯೋಗ ಇದೆಯಾ? ಖಂಡಿತ ಇದೆ. ನಂಬಿಕೆ ಅನ್ನೋದು 100% ಇದ್ದರೆ ಎಂತಹ ಕಷ್ಟಗಳನ್ನು ಸಹ ನಾವು ಗೆದ್ದು ಮುಂದೆ ಬರ್ಬೋದು ಅಂತ ಹೇಳಬಹುದು. ನಮ್ಮ ಜೀವನದಲ್ಲಿ ಎಲ್ಲ ಥರದ ಪ್ರಶ್ನೆಗಳಿಗೆ ಸಲ್ಯೂಷನ್ನ ಈ ಮುದ್ರೆ ಕೊಡುತ್ತೆ ಅಂತ ಹೇಳೋದಾದರೆ, ಯಾರು ತಮ್ಮ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು, ಸಕ್ಸಸ್ನ ಕಾಣಬೇಕು ಅನ್ನೋರು ಈ ಮುದ್ರೆಯ ಸಹಾಯವನ್ನು ಪಡ್ಕೋಬಹುದು. ಬುದ್ಧಿ ಶಕ್ತಿಯಲ್ಲಿ ನಮಗೇನಾದ್ರೂ ಇಂಪ್ರೂವ್ಮೆಂಟ್ ಆಗಬೇಕು, ಆರೋಗ್ಯದಲ್ಲಿ ಸುಧಾರಣೆಯಾಗಬೇಕು, ಒಳ್ಳೆಯ ಮಟ್ಟಕ್ಕೆ ನಾವು ಏರಬೇಕು, ಜೀವನದಲ್ಲಿ ಎಲ್ಲ ಸೋಲುಗಳಿಂದ ಹೊರಬರಬೇಕು ಅನ್ನೋದಾದರೆ ಈ ಮುದ್ರೆನ ಖಂಡಿತವಾಗಲೂ ನೀವು ನಿಮ್ಮ ಜೀವನದಲ್ಲಿ ಅಭ್ಯಾಸವನ್ನು ಮಾಡಿಕೊಳ್ಳೇಬೇಕು. ಹಾಗಾದರೆ ಉತ್ತರ ಬೋಧಿ ಅನ್ನೋದಕ್ಕೆ ಅರ್ಥ ಏನಾದರೂ ಇರಬೇಕಲ್ವ? ಉತ್ತರ ಎಂದರೆ ಉನ್ನತ ಅಥವಾ ಮೇಲಿನ ಸ್ಥಾನಕ್ಕೆ ಏರೋದು ಅಂತ. ಬೋಧಿ ಅಂತ ಅಂದರೆ ಜ್ಞಾನ ಅಥವಾ ಪ್ರಜ್ಞೆಯನ್ನು ಪಡೆಯೋದು ಅಂತ. ಹಾಗಾದರೆ ನಾವು ನಮ್ಮ ಜೀವನದಲ್ಲಿ ಉನ್ನತ ಮೇಲಿನ ಸಾಧನೆಯನ್ನು ಮಾಡಬೇಕು ಅಂತಂದರೆ ನಮಗೆ ಜ್ಞಾನ ಬೇಕು, ಪ್ರಜ್ಞೆ ಬೇಕು. ಅದನ್ನು ವೃದ್ಧಿಗೊಳಿಸ್ಕೊಳೋದಕ್ಕೆ ನಾವು ಉತ್ತರ ಬೋಧಿ ಮುದ್ರೆಯನ್ನು ಯೂಸ್ ಮಾಡ್ತಾಯಿದ್ದೀವಿ ಅಂತ ಹೇಳಬಹುದು. ಯಾವುದೇ ವ್ಯಕ್ತಿ ತಮ್ಮ ಜೀವನದಲ್ಲಿ ಯಶಸ್ಸು ಸಿಕ್ತು ಅಂತಂದರೆ ಆ ಯಶಸ್ಸಿನಿಂದ ಮತ್ತೆ ಹಿಂದೆ ಬರೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾದರೆ ಅವ್ರ ಜೀವನದಲ್ಲಿ ಯಶಸ್ವಿಯಾಗಿಯೇ ಇರಬೇಕು ಅನ್ನೋ ಕಾರಣಕ್ಕೆ ಈ ಮುದ್ರೆನ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ನೀವು ನೋಡಿರಬಹುದು, ಎಷ್ಟೋ ಸಾಧಕರು ಈ ಮುದ್ರೆಯ ಸಹಾಯದಿಂದ ಅವರು ಹೇಳೋ ಮಾತಿನಲ್ಲಿ ಧೈರ್ಯ ಇರುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತೆ, ಕನ್ಫ್ಯೂಷನ್ಸ್ ಇರೋದಿಲ್ಲ. ಯಾವ ವಿಚಾರವನ್ನು ಹೇಳಬೇಕು ಅನ್ನೋದಾದರೆ ಆ ವಿಚಾರದ ಬಗ್ಗೆ ಸ್ಪಷ್ಟನೆಯನ್ನು ಹೊಂದಿರ್ತಾರೆ ಅಂತ. ಅದಲ್ಲದೇ ಈ ಮುದ್ರೆಯನ್ನು ಯೂಸ್ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಲಾಭಗಳನ್ನು ಪಡ್ಕೋಬಹುದು. ಏನೇನೆಲ್ಲ ಲಾಭ ಪಡ್ಕೋಬಹುದು? ನಮಗೆ ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ, ಸ್ಟ್ರೆಸ್ ಅನ್ನೋದು ತುಂಬಾ ಕಡಿಮೆ ಆಗ್ತಾ ಬರುತ್ತೆ, ಮನಸ್ಸಿಗೆ ಶಾಂತಿ ಹೆಚ್ಚಾಗುತ್ತೆ, ನಕಾರಾತ್ಮಕ ಚಿಂತನೆಗಳನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ, ಏಕಾಗ್ರತೆಯನ್ನು ಜಾಸ್ತಿ ಮಾಡುವಂಥದ್ದು, ನಾವು ಮಾಡೋ ವಿಚಾರಗಳಲ್ಲಿ ಸ್ಪಷ್ಟನೆ ಕೊಡುವಂಥದ್ದು, ಶುದ್ಧತ್ವ ಕೊಡುವಂಥದ್ದು, ನಮಗೆ ಯಾವುದಾದ್ರೂ ಆರೋಗ್ಯ ಸಮಸ್ಯೆ ಇದ್ದರೆ, ಅದರಲ್ಲೂ ಹೃದಯ ಮತ್ತು ಶ್ವಾಸಕೋಶಗಳ ಸಮಸ್ಯೆ ಏನಾದರೂ ಇದ್ದರೆ ಆ ಸಮಸ್ಯೆಗಳಿಂದ ನಮಗೆ ಮುಕ್ತಿಯನ್ನು ಕೊಡೋದಕ್ಕೂ ಸಹ ಈ ಮುದ್ರೆಯನ್ನು ನಾವು ನಮ್ಮ ಜೀವನದಲ್ಲಿ ಅಭ್ಯಾಸವನ್ನು ಮಾಡ್ಕೋಬಹುದು. ಅದಕ್ಕಾಗಿಯೇ ಯಶಸ್ವಿ ಸಾಧಕರು ಈ ಮುದ್ರೆಯನ್ನು ಸತತವಾಗಿ ಅಭ್ಯಾಸ ಮಾಡ್ತಾ ಇರ್ತಾರೆ. ಎಲ್ಲರೂ ನಿಮ್ಮ ಜೀವನದಲ್ಲಿ ಉತ್ತರ ಬೋಧಿ ಮುದ್ರೆಯನ್ನು ಅಭ್ಯಾಸ ಮಾಡಿಕೊಳ್ಳಿ, ನಿಮ್ಮ ಜೀವನದಲ್ಲಿ ನೀವೇ ಯಶಸ್ಸನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು.